ಕೆಲವೊಂದು ಬಾರಿ ನಾವು ಅಂದುಕೊಳ್ಳೋದು ಏನಂತ, ಅಯ್ಯೋ ಮೊದಲೇ ಯೇಸು ಸ್ವಾಮಿ ನನ್ನ ಗುಣಪಡಿಸ್ಬೋದಾಯ್ತಲ್ಲ, ಕೆಳಗಡೆ ಬೀಳದೇ ಇರೋ ರೀತಿಯಲ್ಲಿ ಕಾಯ್ಬೋದಾಯ್ತಲ್ಲ, ಇಷ್ಟು ಜನರು ನಮ್ಮನ್ನ ಅವಮಾನ ಪಡಿಸೋದ್ರಿಂದ ಮೊದಲೇ ಕಾಯ್ಬೋದಾಯ್ತಲ್ಲ. ಹಲ್ಲೆಲೂಯಾ. ಆ ರೀತಿಯಾಗಿ ನಾವು ಇಷ್ಟು ವರ್ಷಗಳ ಕಾಲ ಪ್ರಾರ್ಥನೆಗಳಲ್ಲಿರ್ತೇವೆ, ಸತ್ಯವೇದಗಳನ್ನ ಓದ್ತಾ ಇರ್ತೇವೆ. ಹಲ್ಲೆಲೂಯಾ. ಕೆಲವೊಂದು ಬಾರಿ ನಾವು ಅನೇಕರಿಗೆ ಎನ್ಕರೇಜ್ ಮಾಡಿರ್ತೇವೆ, ಆದ್ರೆ ಅಂತ ಒಂದು ಸನ್ನಿವೇಶಗಳು ಬರ್ಬೇಕಾದ್ರೆ ನಾವೇ ಏನ್ ಮಾಡ್ತೇವೆ? ಎಡೋಗ್ತೇವೆ. ಹಲ್ಲೆಲೂಯಾ. ಏನ್ ಮಾಡ್ತೇವೆ? ಎಡಬಿಡ್ತೀವಿ. ಜನರಲ್ ಆಗಿ ನಾವೆಲ್ಲರೂ ಕೂಡ ಅಷ್ಟೇನೆ. ಇಷ್ಟು ನಾವು ಎಕ್ಸಾಂಪಲ್ ಆಗಿ ಹೇಳ್ತೇನೆ, ನಾವೆಲ್ಲರೂ ಇಲ್ಲಿಗೆ ಅದು ಪ್ರಾರ್ಥನೆ ಅಂತ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಎಷ್ಟು ದಿನ ಆಯ್ತು? ಎಷ್ಟು ವರ್ಷಗಳಾಯ್ತು? ಹಲ್ಲೆಲೂಯಾ. ಎಷ್ಟು ವರ್ಷಗಳಾಯ್ತು? ಹೆಚ್ಚು ಕಮ್ಮಿ ಒಂದು 5 ರಿಂದ 10 ವರ್ಷಗಳಾಗಿದ್ಯಾ? ಇಷ್ಟೆಲ್ಲ ಮಾಡುತ್ತೇವೆ, ಆದ್ರೆ ಕೆಲವೊಂದು ಸನ್ನಿವೇಶಗಳಲ್ಲಿ ನಮ್ಮನ್ನ ನಾವೇನ್ ಮಾಡ್ಕೊಳ್ಳೋದಿಲ್ಲ. ಹಲ್ಲೆಲೂಯಾ. ಏನ್ ಮಾಡ್ಕೊಳ್ಳೋದಿಲ್ಲ? ಕಂಟ್ರೋಲ್ ನಲ್ಲಿ ಹಿಡಿದುಕೊಳ್ಳೋದಿಲ್ಲ ಪ್ರೇರೆ. ಯಾಕಂದ್ರೆ ನಮ್ಮ ಒಂದು ಭಾವನೆಗಳು ನಮ್ಮನ್ನ ಆ ರೀತಿಯಾಗಿ ಬದಲು ಮಾಡಿಬಿಡ್ತದೆ. ಹಲ್ಲೆಲೂಯಾ. ಈಗ ನೋಡ್ರಿ, ಎಲ್ಲರೂ ಸೇರ್ಕೊಂಡು ಒಬ್ಬರನ್ನೇ ಟಾರ್ಗೆಟ್ ಮಾಡ್ಕೊಂಡು ಬೈತಾ ಇದ್ರೆ ಇವ್ರ ಒಂದು ರಿಯಾಕ್ಷನ್ ಹೇಗಿರುತ್ತದೆ? ಸ್ಟಾರ್ಟಿಂಗ್ ಅಲ್ಲಿ ಒಬ್ಬರು ಬೈಬೇಕಾದ್ರೆ, ನಾನು ಸೇವಕ, ನಾನು ಕೋಪ ಪಡಬಾರ್ದು. ಇನ್ನೊಬ್ರು ಬೈಯಕ್ ಸ್ಟಾರ್ಟ್ ಮಾಡ್ಬೇಕಾದ್ರೆ, ಏಸಪ್ಪ ನನ್ನ ಮಾತಾಡದೆ ರೀತಿಯಲ್ಲಿ ನಿನ್ನ ಕಾಯಿ. ಹಲ್ಲೆಲೂಯಾ. ಯಾವಾಗ? ಇಬ್ಬರು ಬೈಬೇಕಾದ್ರೆ. 3ನೇ ಜನ ಬೈಬೇಕಾದ್ರೆ, ಏಸಪ್ಪ ನನ್ನ ಕೈಲಿ ಆಯ್ತಲ್ಲ ಏಸಪ್ಪ, ಆದ್ರೂ ನನ್ನ ಏನ್ ಮಾಡು, ಕಂಟ್ರೋಲ್ ಮಾಡು. 3ನೇ ಸಲ ಹಂಗಂತೀವಿ. 4ನೇ ಸಲ, ಏಸಪ್ಪ ಹೆಂಗಾದ್ರೂ ಇವ್ರ ಬಾಯಿನ ಏನ್ ಮಾಡು, ಮುಚ್ಚಿಸ್ಬಿಡು. ಹಲ್ಲೆಲೂಯಾ. ನಮ್ಮೊಂದು ಸಿಚುವೇಶನ್ ಹಂಗೆ ತಾನೆ ಬದಲಾಗುತ್ತೆ. ಸ್ಟಾರ್ಟಿಂಗ್ ಅಲ್ಲೇ ನಾವು ರಿಯಾಕ್ಷನ್ ಆಗೋದಿಲ್ಲ. ಸ್ವಲ್ಪ ಹೋಗ್ತಾ 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 ಒಂದು 5 ಜನ ಸ್ಟಾರ್ಟ್ ಆದ್ರು, 6 ಜನ ಸ್ಟಾರ್ಟ್ ಆದ್ರು, ಒಂದು 7ನೇ ಜನ ಬರ್ಬೇಕಾದ್ರೆ, ಅಯ್ಯೋ ನಾನು ಎಷ್ಟೊತ್ತಾನೆ ಸೈಲೆಂಟ್ ಆಗಿ ನಿಂತ್ಕೊಳ್ಳೋದು. ಹಲ್ಲೆಲೂಯಾ. ಬದಲಾಗ್ತೀವ ಅಲ್ವಾ? ಬದಲಾಗ್ತೀವಿ. ಆದ್ರೆ ದೇವ್ರ ವಾಕ್ಯ ಹೇಳ್ತದೆ ಏನಂತ ಗೊತ್ತಾ? ಯಾವ ಒಂದು ಸನ್ನಿವೇಶಕ್ಕೆ ನಾವು ಬಂದರೂ ಕೂಡ ನಮ್ಮ ಒಂದು ಸ್ವಂತ ನಿರ್ಧಾರವನ್ನು ನಾವು ತೆಗೆದುಕೊಳ್ಳಬಾರದು. ಹಲ್ಲೆಲೂಯಾ. ಅಲ್ಲಿ ದಾವೀದನಿಗೆ ಇದ್ದಿದ್ದು ಬರೀ 2 ಆಪ್ಷನ್. ಒಂದು ಅವನು ಸತ್ತು ಹೋಗ್ಬೇಕು, ಇಲ್ಲ ಅವ್ರ ಕೈಲಿ ಓಡಿಸ್ಕೊಂಡು ಸತ್ತು ಹೋಗ್ಬೇಕು. ಇಲ್ಲಿ ನೋಡ್ರಿ, ಲಾಜರನ್ನ ದೇವರು ಮೊದಲೇ ಕಾಪಾಡ್ಬೋದಾಯ್ತು. ಬಟ್ ಆದ್ರೆ ಲಾಜರನ ಬಗ್ಗೆ ದೇವ್ರಿಗೆ ಮೊದಲೇ ತಿಳಿದಿತ್ತು ಏನಂತ, ಅವನು ಸತ್ತು ಹೋಗ್ತಾನೆ, ಅವನ ನಾನು ಹೋಗಿ ಎಬ್ಬಿಸ್ಬೇಕು ಅಂತ. ಹಲ್ಲೆಲೂಯಾ. ಈ ದಿನ ನಮ್ಮ ಒಂದು ಜೀವಿತಗಳಲ್ಲಿ ಕೂಡ ಅಷ್ಟೇ ಪ್ರೇರಣೆ. ನಾವು ಅಂದ್ಕೋಬಹುದು, ಯೇಸು ಸ್ವಾಮಿ ಮೊದಲೇ ನನ್ನ ನೋಡ್ಬೋದಾಯ್ತಲ್ಲ ಅಂತ. ಆದ್ರೆ ನಾವು ಪ್ರತಿದಿನ ಎಷ್ಟೊತ್ತಿಗೆ ಮಲಗ್ತೀವಿ, ಎಷ್ಟೊತ್ತಿಗೆ ಎದ್ದೊಳ್ತೀವಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದು ಎಲ್ಲವನ್ನು ಕೂಡ ನನ್ನ ದೇವರು ಪ್ರತಿಯೊಂದನ್ನು ನೋಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ಅದರಿಂದಾಗಿ ನಾವೇನ್ ಮಾಡಬಾರ್ದು? ಆತುರ ಪಡಬಾರ್ದು. ಕೆಲವೊಂದು ಬಾರಿ ನಮ್ಮ ಒಂದು ಮಾತುಗಳು ಯಾವ ರೀತಿಯಾಗಿ ಬದಲಾಗ್ಬಿಡುತ್ತೆ ಅಂದ್ರೆ ಅದನ್ನ ಊಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ, ಅಂದ್ರೆ ಯೋಚನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ರೀತಿಯಾಗಿ ನಮ್ಮ ಒಂದು ಮಾತುಗಳು ಏನಾಗ್ಬಿಡ್ತದೆ? ಬದಲಾಗ್ಬಿಡ್ತದೆ. 1 ಸಮುವೇಲ 30ನೇ ಅಧ್ಯಾಯ 8ನೇ ವಚನ. ಹಲ್ಲೆಲೂಯಾ. ಏನ್ ಮಾಡ್ದ? ಅಂತ ಒಂದು ಸನ್ನಿವೇಶದಲ್ಲಿ ದಾವೀದನು ಏನ್ ಮಾಡ್ದ? ದೇವರ ಒಂದು ಆಲೋಚನೆಯನ್ನು ಕೇಳಲಿಕ್ಕೆ ಹೋದ ಪ್ರೇರೆ. ದೇವರ ಬಳಿಗೆ ಆತನನ್ನು ಒಪ್ಪಿಸಿಕೊಳ್ಳಲಿಕ್ಕೆ ಹೋದ. ಏನ್ ಕೇಳ್ದ? ಆಗ ದಾವೀದನು ಯೆಹೋವನನ್ನು, ನಾನು ಆ ಗುಂಪನ್ನು ಹಿಂದಟ್ಟಬಹುದೋ, ಅದು ನನಗೆ ಸಿಕ್ಕುವುದೋ ಎಂದು ಕೇಳಲು ಆತನು, ಹಿಂದಟ್ಟು, ಅದು ನಿನಗೆ ಸಿಕ್ಕುವುದು, ನೀನು ಎಲ್ಲರನ್ನೂ ಬಿಡಿಸಿಕೊಂಡು ಬರುವಿ ಎಂದು ಉತ್ತರ ಕೊಟ್ಟನು. ಹಲ್ಲೆಲೂಯಾ. ದಾವೀದನು ಏನ್ ಮಾಡ್ದ? ದೇವರ ಬಳಿಯಲ್ಲಿ ಕೇಳದ, ದೇವರೇ, ನಾನು ಇವಾಗ ಕೊಳ್ಳೆ ಹೊಡ್ಕೊಂಡು ಹೋಗಿದ್ದಾರಲ್ಲ ಆ ಗುಂಪನ್ನ ನಾನು ಹಿಂದಟ್ಬೋದಾ? ಅದ್ ನನ್ಗೆ ಸಿಗುತ್ತಾ? ಅದನ್ನ ನಾನು ಮತ್ತೆ ಪಡ್ಕೋತೀನ? ಕೆಲವೊಂದು ಬಾರಿ ದೇವರು ನನ್ನ ಒಂದು ಫ್ಯೂಚರ್ ಹೆಂಗಿದೆ ಎಂಬುದಾಗಿ ಮೊದಲೇ ಡಿಸೈಡ್ ಮಾಡಿಬಿಟ್ಟಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಯಾವ ರೀತಿಯಾಗಿ ನಡ್ಕೋತೀವಿ, ಯಾವ ರೀತಿಯಾಗಿ ಮಾಡ್ತೇವೆ ಎಂಬುದಾಗಿ. ಅದಕ್ಕೇನೆ ಕೆಲವೊಂದು ವಿಷಯಗಳನ್ನ, ಹಲ್ಲೆಲೂಯಾ, ಕೆಲವೊಂದು ಬಾರಿ ಯಾವ್ದಾದ್ರು ಒಂದು ವಸ್ತುಗಳನ್ನಾಗಿರ್ಬೋದು ಕೊಟ್ಟು ಟೆಸ್ಟ್ ಮಾಡ್ತಾನೆ.
ನನ್ನ ದೇವರು. ಹಲ್ಲೆಲೂಯಾ. ಕೊಟ್ಟು ನೋಡ್ತಾನೆ. ನಾವು ಅನೇಕ ವರ್ಷಗಳ ಕಾಲ ಪ್ರಾರ್ಥನೆ ಮಾಡ್ತೀವಿ, ಆ ಒಂದು ವಸ್ತುವನ್ನು ಕೊಟ್ರೆ ಇವನಿಗೆ ಇದು ಒಳ್ಳೇದಾಗುತ್ತಾ ಅಥವಾ ಇದು ಇವನಿಗೆ ಅಪಾಯವನ್ನು ಕೊಡುತ್ತದೆ ಎಂಬುದಾಗಿ ಏನ್ ಮಾಡ್ತಾನೆ, ಪರೀಕ್ಷೆ ಮಾಡ್ತಾನೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ನಮ್ಮನ್ನ ಚೆನ್ನಾಗಿ ಕೂಡ ತಿಳ್ಕೊಂಡಿದ್ದಾನೆ. ನಮ್ಗೆ ಒಂದು ಆ ವಸ್ತು ಬಂದ್ರೆ ನನಗೆ ಯಾವ ರೀತಿ ಅದು ಉಪಯೋಗ ಆಗ್ಬೋದು, ಅದರಿಂದ ಉಪಯೋಗ ಇದೆಯಾ ಅಥವಾ ಅಪಾಯ ಜಾಸ್ತಿ ಇದೆ ಎಂಬುದಾಗಿ ಚೆನ್ನಾಗಿ ಯೋಚನೆ ಮಾಡ್ತಾನೆ ಪ್ರೇರೆ. ಹಲ್ಲೆಲೂಯಾ. ಈಗ ಇಲ್ಲಿ ದೊಡ್ಡವರು ಇದ್ದೀರಾ, ಆಲ್ಮೋಸ್ಟ್ ಎಲ್ಲರೂ ದೊಡ್ಡವರು ಇದ್ದೀರಿ ಅಲ್ವಾ? ನೀವೇ ಆಗ್ಲಿ ನಿಮ್ಮ ಒಂದು ಮಕ್ಕಳಿಗೆ ಒಂದು ಸ್ಕೂಟರ್ ಅಥವಾ ಗಾಡಿಯನ್ನ ತೆಗೆದುಕೊಡ್ಬೇಕಂದ್ರೆ ಎಷ್ಟು ಬಾರಿ ಯೋಚನೆ ಮಾಡ್ತೀರಿ? ಹಲ್ಲೆಲೂಯಾ. ಎಷ್ಟು ಸಲ ಯೋಚನೆ ಮಾಡ್ತೀರಿ? ಯಾವ ತರ ಯೋಚನೆ ಮಾಡ್ತೀರಾ ಅಲ್ವಾ? ಹಲ್ಲೆಲೂಯಾ. ಮಾಡ್ತೀವೋ ಮಾಡಲ್ವಾ? ಯಾವ್ಯಾವ ತರ ಯೋಚನೆ ಮಾಡ್ತೀವಿ? ಜನರಲ್ ಆಗಿ ಹೇಳಿ, ಒಬ್ಬೊಬ್ಬರಾಗಿ ಹೇಳಿ. ನಾವ್ ಏನಂತ ಯೋಚನೆ ಮಾಡ್ತೀರಾ ನೀವು? ಒಂದು ಗಾಡಿ ತಕೊಂಡ್ರೆ ನಿಜ, ಅದು ಅವ್ನಿಗೆ ಅಡ್ಜಸ್ಟ್ ಆಗುತ್ತಾ ಅಥವಾ ಇವ್ನು ಕರೆಕ್ಟಾಗಿ ಓಡಿಸ್ತಾರಂತ ಯೋಚನೆ ಮಾಡ್ತೀವಿ, ನಿಜ ಅಲ್ವಾ? ಆಮೇಲೆ ಮುಂದೆ ಹೇಳಿ ಸಿಸ್ಟರ್. ಚೆನ್ನಾಗಿ ಓಡಿಸ್ತಾನ ಅಂತ ಯೋಚನೆ ಮಾಡ್ತೀವಿ. ಆಮೇಲೆ ಬಜೆಟ್ ಅಲ್ಲ, ಅದು ಯಾವ ಬಜೆಟ್ ಅಲ್ಲಿ ಇರ್ತದೆ, ನಮ್ಗೆ ಆಗುತ್ತಾ ಇಲ್ವಾ ಅಂತ ಯೋಚನೆ ಮಾಡ್ತೀವಿ. ಆಮೇಲೆ ಹಲ್ಲೆಲೂಯಾ. ಆಮೇಲೆ ಬರೀ ಅಷ್ಟೇನ ಯೋಚನೆ ಮಾಡೋದು? ಹಲ್ಲೆಲೂಯಾ. ಅದನ್ನ ನಮ್ಮ ಮಕ್ಕಳಿಗೆ ಸೇಫ್ಟಿನ ಇಲ್ವಾ ಅಂತಾನು ನಾವೇನ್ ಮಾಡ್ತೀವಿ, ಯೋಚನೆ ಮಾಡ್ತೀವಲ್ವಾ? ಅದೇ ರೀತಿಯಾಗಿ ನನ್ನ ದೇವರು ಕೂಡ ಕೆಲವೊಂದು ಸನ್ನಿವೇಶಗಳನ್ನ ನಮಗೆ ಬಿಟ್ಟು, ಯಾಕಂದ್ರೆ ಅದರಿಂದ ನಾವು ಪಾಠವನ್ನ ಕಲ್ತ್ಕೊಳ್ಬೇಕು ಪ್ರಿಯರೇ. ನಾವು ಕೇಳಿದ ತಕ್ಷಣ ಕೊಟ್ಬಿಟ್ರೆ ಆ ಒಂದು ವಸ್ತು ಬೆಲೆ ನಮ್ಗೆ ಗೊತ್ತಾಗಲ್ಲ. ಹಲ್ಲೆಲೂಯಾ. ಈಗ ನೋಡ್ರಿ, ಎಕ್ಸಾಂಪಲ್ಗೆ ನನಗೆ ತಗೊಳ್ರಿ, ನಾನು ಕೇಳದೇನೆ ನನಗೆ ಒಂದು 2 ವೀಲರ್ನ ಕೊಡಿಸಿದ್ರು ನಮ್ಮ ತಂದೆ ತಾಯಿ. ಆ 2 ವೀಲರ್ ನನ್ನ ಹತ್ರ ಇವಾಗಿಲ್ಲ. ಹಲ್ಲೆಲೂಯಾ. ಆ ಸ್ಕೂಟರ್ ನನ್ನ ಹತ್ರ ಇಲ್ಲ. ಏನಕ್ಕಂದ್ರೆ ಆ ವಸ್ತುವಿನ ಬೆಲೆ ನನಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಏನ್ ಮಾಡಿದೆ, ನನ್ಗೆ ಇಷ್ಟ ಬಂದಂಗೆ 1-2-3 ವರ್ಷ ಓಡಿಸ್ದೆ, ಆಮೇಲೆ ಮಾರ್ಬಿಟ್ಟೆ. ಹಲ್ಲೆಲೂಯಾ. ಅಷ್ಟೇ ನಾನು ಮಾಡಿದೆ. ಆದ್ರೆ ಇವಾಗ ಕಷ್ಟ ಪಡ್ತಾ ಇದ್ದೀನಿ. ಎಷ್ಟೋ ಸಲ ಪ್ರೇಯರ್ ರಿಕ್ವೆಸ್ಟ್ಗಳು ಕೊಡ್ತಾ ಇರ್ತೀನಿ, ಏನಂತ, ನನಗೊಂದು ಸ್ಕೂಟರ್ ಬೇಕು, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಹಲ್ಲೆಲೂಯಾ. ಅದೇ ರೀತಿಯಾಗಿ ನಮ್ಮನ್ನ ಬಲಪಡಿಸ್ಬೇಕಂತಾನೆ ಕೆಲವೊಂದು ಸನ್ನಿವೇಶಗಳಿಗೆ ದೇವರು ನಮ್ಗೆ ಅಪ್ಪಣೆ ಕೊಡ್ತಾನೆ ಪ್ರೇರಣೆ. ಆದ್ರೆ ನಮ್ಮ ಒಂದು ಯೋಚನೆ ಯಾವ ರೀತಿಯಾಗಿ ಬದಲಾಗುತ್ತೆ ಅಂದ್ರೆ, ಅಯ್ಯೋ ದೇವರು ನನ್ನ ಕೈ ಬಿಟ್ಬಿಟ್ಟ. ಹಲ್ಲೆಲೂಯಾ. ದೇವರು ನನ್ನ ಪ್ರಾರ್ಥನೆಯನ್ನ ಕೇಳ್ತಾನೆ ಎಂಬುದಾಗಿ. ಅದಕ್ಕೇನೆ ಕೆಲವೊಂದು ಬಾರಿ ನಾವು ಎಷ್ಟೇ ಕೇಳಿದ್ರು ಕೂಡ ಆ ಒಂದು ವಸ್ತು ಬರೋದಿಲ್ಲ. ಹಲ್ಲೆಲೂಯಾ. ಎಷ್ಟೇ ಕೇಳಿದ್ರು ಕೂಡ ಆ ಒಂದು ಲೋನ್ಗೆ ಅಪ್ಲೈ ಮಾಡಿರ್ತೀವಲ್ಲ, ಅದು ನಮ್ಗೆ ಬರೋದಿಲ್ಲ. ಏನಕ್ಕಂದ್ರೆ ಅದರಿಂದ ನಮಗೆ ಉಪಯೋಗಕ್ಕಿಂತ ಅಪಾಯ ಜಾಸ್ತಿ ಇರುತ್ತೆ. ಅದರಿಂದಾಗಿ ಅದನ್ನ ಕೊಡೋದಿಲ್ಲ ಪ್ರೇರಣೆ. ಹಲ್ಲೆಲೂಯಾ. ನಾವೇ ನಮ್ಮ ಒಂದು ಮಕ್ಕಳಿಗೆ ಇದು ಒಳ್ಳೇದಾ, ಇದು ಕೆಟ್ಟದಾ, ಇದರಿಂದ ನಿಮ್ಗೆ ಉಪಯೋಗ ಆಗುತ್ತಾ, ಎಷ್ಟು ಯೋಚನೆ ಮಾಡ್ತೀವಲ್ವಾ? ಅದೇ ರೀತಿಯಾಗಿ ನಮ್ಮ ಒಂದು ತಲೆ ಕೂದಲನ್ನ ಲೆಕ್ಕ ಇಟ್ಟಿರುವಂತ ದೇವರು ನಮ್ಮ ಬಗ್ಗೆ ಎಷ್ಟು ಯೋಚನೆ ಮಾಡಬಾರ್ದು. ಹಲ್ಲೆಲೂಯಾ. ನಾವು ಕೇಳಿದ ತಕ್ಷಣ ಕೊಟ್ಬಿಟ್ರೆ ದೇವ್ರನ್ನ ನಾವು ಯಾರು ಅಂತ ಕೇಳ್ತೇವೆ. ಅದಕ್ಕೇನೆ ಕೆಲವೊಂದು ಕಾಲ ಸ್ವಲ್ಪ ದಿನ ಕಷ್ಟಪಡು ಮಗನೆ ಅಂತ ಬಿಟ್ಟು ಆ ನಂತರ ಏನ್ ಮಾಡ್ತಾನೆ, ಅದನ್ನ ಕೊಡ್ತಾನೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ದಾವೀದನಿಗೆ ಹಲ್ಲೆಲೂಯಾ ಏನ್ ಮಾಡಿದ್ರು, ದಾವೀದನ ಒಂದು ಸನ್ನಿವೇಶವನ್ನ ತುಂಬಾ ಕ್ರೂರ ಸ್ಥಿತಿಗೆ ತೆಗೆದುಕೊಂಡು ಬಂದ್ರು. ಹಲ್ಲೆಲೂಯಾ. ಆದರೆ ಆ ಒಂದು ಸಮಯದಲ್ಲೂ ಕೂಡ ಆತನ ಏನ್ ಮಾಡ್ಲಿಲ್ಲ, ಆತುರ ಪಡ್ಲಿಲ್ಲ. ದೇವರ ಒಂದು ಮಾತಿಗೆ ಕಿವಿಗೊಟ್ಟ ಪ್ರಿಯರೇ. ಆ ರೀತಿಯಾಗಿ ಕಿವಿಗೊಟ್ಟಿದ್ದರಿಂದ ಅದೇ 1 ಸಮುವೇಲ 30ನೇ ಅಧ್ಯಾಯ 20ನೇ ವಚನ, 19ರಿಂದ ಓದಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡ್ರಿ, ದಾವೀದನು ಆತನು ಆತುರ ಪಡದೆ, ತನ್ನ ಮಾತುಗಳನ್ನ ಬಿಡದೆ
ಹಲ್ಲೆಲೂಯಾ. ದೇವರ ಒಂದು ಮಾತಿಗೆ ಕಿವಿಗೊಟ್ಟಿದ್ದರಿಂದ ಆತನು ಏನೆಲ್ಲ ಕಳೆದುಕೊಂಡನೋ ಅದನ್ನೆಲ್ಲ ಮತ್ತೆ ಏನ್ ಮಾಡ್ದ? ಹಲ್ಲೆಲೂಯಾ. ಒಂದು ಮಿಸ್ ಆಗದಂಗೆ. ಹಲ್ಲೆಲೂಯಾ. ಅಂದ್ರೆ ಎಕ್ಸಾಂಪಲ್ ಆಗಿ ಹೇಳ್ಬೇಕಂದ್ರೆ ಆತನು ಕಳ್ಕೊಂಡಿರೋದು 10 ಲಕ್ಷ ಅಂದ್ರೆ 10 ಲಕ್ಷನೂ ಕೂಡ 1 ರೂಪಾಯಿ ಕೂಡ ಕಮ್ಮಿ ಆಗಿದೆ. ಹಲ್ಲೆಲೂಯಾ. ಅಲ್ಲಿ ಒಡವೆಗಳಲ್ಲಿ ಇದೆ. ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಹಲ್ಲೆಲೂಯಾ. ಏನು 10 ಲಕ್ಷ ಅವನು ಕಳ್ಕೊಂಡಿದ್ದಾನೆ ಅಂದ್ರೆ ಅದರಲ್ಲಿ ಒಂದೇ 1 ರೂಪಾಯಿ ಕೂಡ ಕಮ್ಮಿ ಆಗಿದೆ. ಹಲ್ಲೆಲೂಯಾ. 10 ಲಕ್ಷನೂ ಕೂಡ ಮತ್ತೆ ವಾಪಸ್ ಪಡ್ಕೊಳ್ಳೋ ರೀತಿಯಲ್ಲಿ ಏನ್ ಮಾಡಿದ್ರು? ದೇವರು ಸಹಾಯ ಮಾಡಿದ್ರು. ಯಾವ ಒಂದು ಕಾರಣಕ್ಕೆ? ದಾವೀದನು ದೇವರ ಮಾತಿಗೆ ಕಿವಿಗೊಟ್ಟಿದ್ದಾರೆ. ಹಲ್ಲೆಲೂಯಾ. ಇಲ್ಲಾಂದ್ರೆ ಏನಾಗ್ತಿತ್ತು? ಅಯ್ಯೋ ಯಾರು ಬಂದು ಎತ್ಕೊಂಡು ಹೋದ್ರು ಅಂತ ಯೋಚನೆ ಮಾಡಿನೇ ಏನಾಗ್ತಿತ್ತು? ಆ ಸೈನ್ಯದವರ ಕೈಲಿ ಕಲ್ಲಿಂದ ಹೊಡೆಸ್ಕೊಂಡು ಸತ್ತೋಗ್ತಿದ್ದ. ಹಲ್ಲೆಲೂಯಾ. ನಿಜನ ಸುಳ್ಳ? ನಾವು ಕೆಲವೊಂದು ಬಾರಿ ಯೋಚನೆ ಮಾಡ್ತೇವೆ ಏನಂತ? ಅಯ್ಯೋ ನನ್ನ ಪ್ರಾರ್ಥನೆಗೆ ಬರೋದಕ್ಕಿಂತ ಮುಂಚೆನೆ ಚೆನ್ನಾಗಿದೆ. ಹಲ್ಲೆಲೂಯಾ. ಯೋಚನೆ ಮಾಡಿದೀವಾ ಇಲ್ವಾ? ಹಲ್ಲೆಲೂಯಾ. ಫ್ರಾಂಕ್ ಆಗಿ ಹೇಳಿ, ಮಾಡಿದೀವಾ ಇಲ್ವಾ? ಕೆಲವೊಂದು ಸನ್ನಿವೇಶಗಳಲ್ಲಿ ಮಾಡಿದೀವಿ ಪ್ರೇರೆ. ನಾನು ಎಕ್ಸ್ಪೆಷಲಿ ನಾನು ಯೋಚನೆ ಮಾಡಿದ್ದೀನಿ. ಹಲ್ಲೆಲೂಯಾ. ಏನೇ ಸೇವೆಗೆ ಬರೋಕ್ಕಿಂತ ಮುಂಚೆ ಅಯ್ಯೋ ಬರದೇನೆ ಎದ್ದು ಬಿಟ್ಟಿದ್ರೆ ಆಗ್ತಿತ್ತೇನೋ. ಯಾಕಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಹೊಸ ಫಿಲಮ್ಗಳಿಗೆ ಹೋಗ್ಬೇಕಾದ್ರೆ ಮತ್ತೆ ಕೆಲವೊಂದು ಕಾರ್ಯಗಳಿಗೆಲ್ಲ ಹೋಗ್ಬೇಕಾದ್ರೆ ನಾನು ಹೋಗ್ತಾರವಲ್ಲ ಅಂತ ಫೀಲ್ ಮಾಡ್ಕೊಂಡಿದ್ದೀನಿ. ಹಲ್ಲೆಲೂಯಾ. ಆದ್ರೆ ಒಂದೇನು ಗೊತ್ತಾ? ಆವತ್ತೆಲ್ಲ ನಾನು ಏನನ್ನೆಲ್ಲ ಕಳ್ಕೊಂಡಿದ್ದೀನೋ, ಎಷ್ಟು ಸಂತೋಷನ ಕಳ್ಕೊಂಡಿದ್ದೀನೋ ಅದಕ್ಕಿಂತ 2 ಸಂತೋಷವಾಗಿ ಇವತ್ತು ನನ್ನ ದೇವರು ನನ್ನ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಆ ರೀತಿಯಾಗಿ ಕೆಲವೊಂದು ಸನ್ನಿವೇಶಗಳನ್ನ ನೋಡ್ಬೇಕಾದ್ರೆ ನಮ್ಮನ್ನೇ ನಾವು ಏನ್ ಮಾಡ್ತೀವಿ? ಇದು ಮಾಡಿ ತಪ್ಪು ಮಾಡ್ಬಿಟ್ವೇನೋ ಅಂತ. ಏನಕ್ಕಂದ್ರೆ ಅದು ನಮ್ಮ ಸ್ವಂತ ಆಲೋಚನೆ. ಹಲ್ಲೆಲೂಯಾ. ಏನು? ಅದು ನಮ್ಮ ಸ್ವಂತ ನಿರ್ಧಾರ. ಆದ್ರೆ ನಾವು ಯಾವಾಗ ದೇವರ ಒಂದು ಮಾತಿಗೆ ಕಿವಿಗೊಡ್ತೇವೋ, ಯಾವಾಗ ದೇವರ ಒಂದು ಆಲೋಚನೆಗೆ ಕಿವಿಗೊಡ್ತೇವೋ, ಆವಾಗ ಆತನು ಎಲ್ಲವನ್ನ ಬದಲಾಯಿಸಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನಾವು ಇಲ್ಲಿಯವರೆಗೆ ಏನೆಲ್ಲ ಕಳೆದುಕೊಂಡು ಬಂದಿದ್ದೇವೋ ಅದನ್ನೆಲ್ಲ ವಾಪಸ್ ಮತ್ತೆ ಪಡೆದುಕೊಳ್ಳಿಕ್ಕೆ ಆತನ ಏನ್ ಮಾಡ್ತಾನೆ? ಸಹಾಯ ಮಾಡ್ತಾನೆ. ಪರಿಸ್ಥಿತಿ ಇನ್ನೇನು ಬದಲಾಗ್ಲಿಕ್ಕೆ ಅವಕಾಶನೇ ಇಲ್ಲ ಅಂತ ನಾವು ಯೋಚನೆ ಮಾಡೋ ಮಟ್ಟಿಗೆ ಹೋದ್ರೂ ಕೂಡ ಹಲ್ಲೆಲೂಯಾ ನಾವೇನ್ ಪಡ್ಬೇಕಾಗಿಲ್ಲ? ಕಷ್ಟ ಪಡ್ಬೇಕಾಗಿಲ್ಲ. ಹಲ್ಲೆಲೂಯಾ. ಅದೊಂದನ್ನು ಮಾತ್ರ ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ರಿ. ಎಂತ ಒಂದು ಸನ್ನಿವೇಶ ಬಂದರೂ ಕೂಡ ನಾವೇನ್ ಮಾಡಬಾರ್ದು? ಆತುರ ಪಡಬಾರದು. ಹಲ್ಲೆಲೂಯಾ. ನಮ್ಮ ದೇವರ ಬಳಿಯಲ್ಲಿ ಆಲೋಚನೆಯನ್ನು ಕೇಳಬೇಕು. ಯಾಕಂದ್ರೆ ಆತನು ತಾನೇ ನಮಗೆ ಒಂದು ಪ್ರತಿಯೊಂದು ದಿನ ನಾವು ಯಾವ ರೀತಿಯಾಗಿ ನಡೀತೇವೆ, ನಾವು ಏನ್ ತಿಂತೇವೆ, ಹಲ್ಲೆಲೂಯಾ, ಯಾವ ರೀತಿಯಾಗಿ ನಮ್ಮ ಒಂದು ಜೀವನವನ್ನು ಸಾಗಿಸ್ತಿದ್ದೇವೆ ಎಂಬುದಾಗಿ ಪ್ರತಿಯೊಂದು ವಿಷಯಗಳನ್ನ ಆತನು ನಮ್ಮನ್ನ ಅರಿತವನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಏನಂತ ಹೇಳಿದ್ರ, ನೀನು ನಂಬೋದಾದರೆ ದೇವರ ಮಹಿಮೆಯನ್ನ ಕಾಣುವಿ. ಕೆಲವೊಂದು ಬಾರಿ ನಾವು ಯಾವ್ದಾರ ಒಂದು ವಿಷಯಗಳಿಗೆ ಪ್ರಾರ್ಥನೆ ಮಾಡಬೇಕಾದ್ರೆ ನಮ್ಗೆ ಅಕ್ಕಪಕ್ಕದವರು ಸೊಲ್ಯೂಷನ್ ಕೊಡೋದುಂಟು. ಅದನ್ನು ಕೇಳ್ತೀಯ, ದೇವ್ರು ಕೊಡ್ತಾನ. ಹಲ್ಲೆಲೂಯಾ. ಆ ರೀತಿಯಾಗಿ ಆಡ್ಕೊಳ್ಳೋದುಂಟು. ಬಟ್ ಆದ್ರೆ ನಮ್ಮ ಒಂದು ನಂಬಿಕೆ ಏನಾಗಬಾರ್ದು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿದ್ರೆ ಮಾಡೋರೆಲ್ಲ ಹಲ್ಲೆಲೂಯಾ. ನಿದ್ರೆ ಮಾಡದೇ ಇರೋರೆಲ್ಲ ಹಲ್ಲೆಲೂಯಾ. ಕೆಲವೊಬ್ಬರು ನಮ್ಮನ್ನ ಮುಂದೆ ಬಿಟ್ಟು ಹಿಂದೆ ಆಡ್ಕೊಳ್ಳೋದುಂಟು. ಹಲ್ಲೆಲೂಯಾ. ಅವ್ನಿಗೆ ಆ ಪ್ರಾಬ್ಲಮ್ ಅಂತ. ಹಲ್ಲೆಲೂಯಾ. ಅವನು ಇನ್ನು ಮುಂದೆ ಅದು ಹೆಂಗ್ ಉದ್ಧಾರ ಆಯ್ತಾನೋ ಗೊತ್ತಿಲ್ಲ. ಆ ರೀತಿಯಾಗಿ ಮಾತಾಡ್ಕೊಳ್ಳೋದು ನೋಡ್ರಿ. ಅಲ್ಲಿ ಬಂದಂತ ಜನರು ಕೂಡ ಅದೇ ಕೆಲಸನೇ ಮಾಡಿದ್ರು. ಏನಂತ? ಯೇಸು ಸ್ವಾಮಿಯನ್ನ ಮೊದಲೇ ಕಾಪಾಡ್ಬೋದಾಯ್ತಲ್ಲ ಸಾಯಕ್ಕಿಂತ ಮುಂಚೆ. ಆ ರೀತಿಯಾಗಿ ಮಾತಾಡ್ಕೊಂಡು ನಿಂತಿದ್ರು. ಎಲ್ಲರೂ ಏನೋ ಮಾಡ್ತಾರೆ, ದುಃಖ ಪಡ್ಕೊಂಡು ಮತ್ತೆ ವಾಪಸ್ ಬರ್ತಾರೆ ಅಂತ ಆಲೋಚನೆ ಮಾಡ್ಕೊಂಡಿದ್ರು. ಆದ್ರೆ ಅಲ್ಲಿ ಯೇಸು ಸ್ವಾಮಿಗೆ ಗೊತ್ತು ಏನಂತ, ಮತ್ತೆ ಲಾಜರ್ ಎದ್ದು ಬರ್ತಾನೆ ಅಂತ. ಆಗ ಏನ್ ಮಾಡಿದ್ರು ಗೊತ್ತಾ? ದೇವರಿಗೆ ಒಂದು ಸ್ತೋತ್ರವನ್ನು ಮಾಡಿ, ಹಲ್ಲೆಲೂಯಾ, ದೇವರಿಗೆ ಒಂದು ಸ್ತೋತ್ರವನ್ನು ಮಾಡಿ, ಲಾಜರನ್ನೇ ಎದ್ದು ಹೊರಗೆ ಬಾ ಅಂತ ಒಂದೇ ಒಂದು ಶಬ್ದವನ್ನು ಕೊಟ್ಟರು ಪ್ರೇರೆ. ಆಗ ಸತ್ತು ಆಲ್ರೆಡಿ 4 ದಿನ ಆಗಿದ್ದಂತ ಲಾಜರನು ಮತ್ತೆ ಜೀವಂತವಾಗಿ ಎದ್ದು ಹೊರಗಡೆ ಬಂದನು. ಹಲ್ಲೆಲೂಯಾ. ಆ ಒಂದು ಸಮಾಧಿಯಿಂದ ಹೊರಗಡೆ ಬಂದನು. ಇದೇ ರೀತಿಯಾಗಿ ಈ ದಿನ ನಾವುಗಳು ಕೂಡ ಅನೇಕ ಬಾರಿ ಯೋಚನೆ ಮಾಡ್ಕೊಂಡಿರ್ತೀವಿ. ಅಯ್ಯೋ, ನಾನು ಈ ಒಂದು ಕಷ್ಟದಿಂದ ನಾನು ಹೊರಗಡೆ ಬರಲಿಕ್ಕೆ ಸಾಧ್ಯ ಇಲ್ವಲ್ಲ, ಆಗ್ತಾ ಇಲ್ವಲ್ಲ, ನಾನು ಏನೇನೋ ಪ್ರಯತ್ನ ಮಾಡ್ತಾ ಇದ್ದೀನಿ, ಈ ಒಂದು ಸನ್ನಿವೇಶ ನನ್ನನ್ನು ಬದಲಾಯಿಸ್ತಾ ಇಲ್ವಲ್ಲ. ಹಲ್ಲೆಲೂಯಾ.
ಈ ಒಂದು ಘಟನೆ ಅಥವಾ ಈ ಒಂದು ಸನ್ನಿವೇಶ ಬದಲಾಗ್ತಾ ಇಲ್ವಲ್ಲ, ಎಷ್ಟು ದಿನ ಇನ್ನು ನಾನು ಈ ಒಂದು ಕಣ್ಣೀರಲ್ಲೇ ಇರಬೇಕು? ಹಲ್ಲೆಲೂಯಾ. ಎಷ್ಟು ದಿನ ಈ ಒಂದು ಕಷ್ಟನ ಅನುಭವಿಸ್ಕೊಂಡೇ ಇರಬೇಕು? ಎಷ್ಟು ದಿನ ಈ ಒಂದು ಅವಮಾನವನ್ನು ನಾನು ಸಹಿಸಿಕೊಂಡೇ ಇರಬೇಕು? ಹಲ್ಲೆಲೂಯಾ. ಒಂದು ಮಾತ್ರ ಖಚಿತವಾಗಿ ಹೇಳಬಲ್ಲ ಪ್ರೇರೆ, ಒಂದು ಸಮಯ ಉಂಟು. ಎಲ್ಲಿ ಗಂಟ ಗೊತ್ತಾ? ಯೇಸು ಸ್ವಾಮಿ ಆ ಒಂದು ಸನ್ನಿವೇಶದ ಬಳಿಗೆ ಬರೋ ಗಂಟ. ಎಲ್ಲಿ ಗಂಟ ನೀವು ಆತನನ್ನೇ ನಂಬಿಕೊಂಡು ಆತನ ಮುಂದೆ ನೀನೊಬ್ಬನೇ ಇದಕ್ಕೆ ಏನೋ ದಾರಿ, ನೀನೊಬ್ಬನೇ ಇದಕ್ಕೆ ಇದನ್ನ ಸರಿ ಮಾಡ್ಲಿಕ್ಕೆ ಶಕ್ತನ ಅಂತ ಹೇಳಿ ಆತನ ಮುಂದೆ ತೆಗೆದುಕೊಂಡು ಹೋಗುವ ತನಕ. ಹಲ್ಲೆಲೂಯಾ. ಏನು ನಮ್ಮ ಒಂದು ಸಮಸ್ಯೆಯನ್ನ ಇದಕ್ಕೆ ನೀನೇ ಪರಿಹಾರ ಕೊಡೋದೇಸಪ್ಪ ಅಂತ ಆತನ ಬಳಿಗೆ ನಾವು ತೆಗೆದುಕೊಂಡು ಹೋಗೋ ಗಂಟನೂ ನಾವು ಇದೇ ಸಮಾಧಿಯಲ್ಲೇ ಇರಬೇಕು. ಇದೇ ಅವಮಾನ ಅನ್ನೋ ಸಮಾಧಿ, ಇದೇ ಕಣ್ಣೀರನ್ನೋ ಸಮಾಧಿ, ಇದೇ ಕಷ್ಟಗಳನ್ನೋ ಸಮಾಧಿ, ಇದೇ ಸಾಲ ಅನ್ನೋ ಸಮಾಧಿ. ಹಲ್ಲೆಲೂಯಾ. ನಾವು ಯಾವಾಗ ಯೇಸು ಸ್ವಾಮಿಗೆ ಒಂದು ಅವಕಾಶವನ್ನ ನಾವು ಕೊಡ್ತೇವೋ ಅಲ್ಲಿ ಗಂಟ ಕೂಡ ಲಾಜರನ ರೀತಿಯಲ್ಲಿ ನಾವು ಸತ್ತು ಕೊಳೆತು ಹೋಗೋ ರೀತಿಯಲ್ಲಿ ಇದೇ ಸಮಾಧಿ ಬಳಿಯಲ್ಲೇ ಇರಬೇಕು. ಹಲ್ಲೆಲೂಯಾ. ಮೊದಲನೇದಾಗಿ ಅಲ್ಲಿ ದಾವೀದನ ಏನ್ ಮಾಡ್ದ? ದೇವರ ಒಂದು ಮಾತಿಗೆ ಕಿವಿಗೊಟ್ರು. ಹಲ್ಲೆಲೂಯಾ. ಇಲ್ಲಿ ಲಾಜರನ ಒಂದು ಪರಿಸ್ಥಿತಿಯನ್ನ ಯೇಸು ಸ್ವಾಮಿ ಮೊದಲೇ ಅರಿತಿದ್ದರು. ಅದಕ್ಕೆ ಆತನ ಸತ್ತು 4 ದಿನ ಆದ್ರೂ ಕೂಡ ಆತನನ್ನ ಏನ್ ಮಾಡಿದ್ರು? ಜೀವಂತವಾಗಿ ಎಬ್ಬಿಸಿದ್ರು. ಹಲ್ಲೆಲೂಯಾ. ನಿಜ ತಾನೆ? ಅದೇ ರೀತಿಯಾಗಿ ಪ್ರೇರೆ ಇದರ ಒಂದು ನಮ್ಮ ಒಂದು ಸನ್ನಿವೇಶಗಳು ಯಾವ ರೀತಿಯಾಗಿದೆ ಗೊತ್ತಿಲ್ಲ. ಹಲ್ಲೆಲೂಯಾ. ಅನೇಕ ಒಂದು ಕಣ್ಣೀರಿನಿಂದ ಕಷ್ಟಗಳಿಂದ ನಾವು ತುಂಬಿಕೊಂಡಿರ್ಬೋದು. ನಾವು ಕೆಲವೊಂದು ಬಾರಿ ಎಲ್ಲರ ಮುಂದೆ ನಗ್ನಗ್ತಾ ಮಾತನಾಡ್ತಾ ಇದ್ದೇವೆ, ಬಟ್ ಆದ್ರೆ ನಮ್ಮ ಒಂದು ಕಷ್ಟ, ನಮ್ಮ ಒಂದು ಸನ್ನಿವೇಶ ನಮಗೆ ಮಾತ್ರ ಗೊತ್ತು. ಹಲ್ಲೆಲೂಯಾ. ಇಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಾದಂತ ಸನ್ನಿವೇಶ ಇದೆ ಪ್ರೇರೆ. ನಾವ್ ಹೇಳ್ಬೋದು ಇದೇನ್ ಮಹಾ ಅಂತ, ಆದ್ರೆ ಅದನ್ನ ಫೇಸ್ ಮಾಡೋರಿಗೆ ಗೊತ್ತು ಆ ಒಂದು ಸನ್ನಿವೇಶ ಎಂತ ಒಂದು ಕ್ರೂರವಾಗಿದೆ ಎಂಬುದಾಗಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇದು ಎಲ್ಲಿ ಗಂಟ ಗೊತ್ತಾ? ಒಂದು ಕಾಲವನ್ನು, ಎಲ್ಲದಕ್ಕೂ ದೇವರು ಒಂದು ಕಾಲವನ್ನ ಏನ್ ಮಾಡಿದ್ದಾನೆ? ಹಲ್ಲೆಲೂಯಾ. ಒಂದು ಸಮಯವನ್ನ ಏನ್ ಮಾಡಿದ್ದಾನೆ? ನಿಗದಿಪಡಿಸಿದ್ದಾನೆ. ಹಲ್ಲೆಲೂಯಾ. ಒಂದು ಸಮಯ, ಆ ಒಂದು ಟೈಮ್ ಬರೋ ಗಂಟ ಅಂದ್ರೆ ತುಂಬಾ ಏನು ಮುಂದೆ ಹೋಗಲ್ಲ ಪ್ರೇರೆ. ಇದನ್ನ ನಾವು ಕಲ್ತ್ಕೊಳ್ಬೇಕು. ಇದರಿಂದ ಇದು ನಮ್ಮ ಈ ಒಂದು ವಸ್ತು, ಎಕ್ಸಾಂಪಲ್ ಆಗಿ ಒಂದು ಫೋನ್ ಅನ್ಕೊಂಡ್ರೆ, ಎಕ್ಸಾಂಪಲ್ ಆಗಿ ಹೇಳ್ತೇನೆ. ಹಲ್ಲೆಲೂಯಾ. ಏನು ಒಂದು ಮೊಬೈಲ್ ಅನ್ಕೊಂಡ್ರೆ, ಮೊಬೈಲ್ ಇಲ್ಲ ಅಂದ್ರೆ ನಾವ್ ಏನೆಲ್ಲ ಕಷ್ಟ ಪಡ್ತೀವಿ ಅನ್ನೋದು ನಮ್ಗೆ ಏನಾಗ್ಬೇಕು? ಗೊತ್ತಾಗ್ಬೇಕು. ಅಲ್ಲಿ ಗಂಟ ಅಷ್ಟೇ. ಅದನ್ನ ನಾವು ತಿಳ್ಕೊಂಡಿದೀವಿ ಅಂತ ಯಾವಾಗ ಯೇಸು ಸ್ವಾಮಿ ಗೊತ್ತಾಗುತ್ತೋ ಅದನ್ನ ಮಾರನೇ ದಿನನೇ ಅದನ್ನು ಕೊಡ್ಲಿಕ್ಕೆ ಶಕ್ತನಾಗಿರ್ತಾನೆ. ಹಲ್ಲೆಲೂಯಾ. ಈ ದಿನಗಳಲ್ಲಿ ನಮ್ಮನ್ನು ಕೂಡ ಅಷ್ಟೇನೆ, ನಾವು ಆತನ ಒಬ್ಬನನ್ನೇ ನಾವೇನ್ ಮಾಡ್ಬೇಕು? ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಮ ಒಂದು ಸಮಾಧಿಗಳನ್ನ ತೆಗಿಲಿಕ್ಕೆ ಆತನೊಬ್ಬನೇ ಶಕ್ತನಂತ ನಾವು ನಂಬಬೇಕು. ಅದನ್ನ ನಂಬಿದ ಮಾರನೇ ದಿನನೇ ಆತನ ಏನ್ ಮಾಡ್ತಾನೆ? ನಮ್ಮೊಂದು ಸನ್ನಿವೇಶಗಳನ್ನ ಬದಲಾಯಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಪ್ರೇರೆ. ಯಾವ ರೀತಿಯಾಗಿ ಲಾಜರನನ್ನ ಎಬ್ಬಿಸಿದ್ನೋ ಅದೇ ರೀತಿಯಾಗಿ ನಮ್ಮನ್ನು ಕೂಡ ಮತ್ತೆ ಉಜ್ಜೀವನ ಪಡಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಯಾವ ರೀತಿಯಾಗಿ ದಾವೀದನು ಕಳೆದುಕೊಂಡಿದ್ದಂತೆಲ್ಲವನ್ನ ಮತ್ತೆ ಪಡೆದುಕೊಂಡು ಅದೇ ರೀತಿಯಾಗಿ ನಾವು ಈ ದಿನ ಏನೆಲ್ಲ ಕಳೆದುಕೊಂಡಿದ್ದೀವೋ, ನಮ್ಮ ಒಂದು ಸಂತೋಷ ಆಗಲಿ, ನಮ್ಮ ಒಂದು ಬಂಧು ಬಳಗದವರಾಗ್ಲಿ, ಅದನ್ನ ಎಲ್ಲವನ್ನು ಕೂಡ ಮತ್ತೆ ಪಡೆದುಕೊಳ್ಳಲಿಕ್ಕೆ ದೇವರು ಸಹಾಯ ಮಾಡ್ತಾನೆ ಪ್ರೇರೆ. ಹಲ್ಲೆಲೂಯಾ. ಅದೇ ಹೊಟ್ಟೆ ಪೂರ್ತಿ ತುಂಬೋಯ್ತು, ಇಲ್ಲಿ ಗಂಟ ಬಂತು. ಹಲ್ಲೆಲೂಯಾ. ಇಲ್ಲಿ ಗಂಟ ತುಂಬೋಗ್ಬಿಟ್ಟೈತೆ. ಇದ್ರ ಮೇಲೆ ಏನಾರ ತೆಗೆದುಕೊಳ್ಳಿಕ್ಕೆ ಇಷ್ಟಪಡ್ತೀವ? ಹಲ್ಲೆಲೂಯಾ. ಏನಾರ ಕುಡಿಲಿಕ್ಕೆ ಇಷ್ಟಪಡ್ತೀವ? ಇಲ್ಲ ಅಲ್ವಾ? ಎಲ್ಲರೂ ಕೂಡ ಅಷ್ಟೇ ಅಲ್ವಾ? ಇವಾಗ ಸ್ವಲ್ಪ ತುಂಬಿದಾಗ ಇನ್ನೊಂದ್ಸಲ ಏನಾರ ಬೇಕು ಅನಿಸುತ್ತೆ. ಅರ್ಧ ತುಂಬಿದಾಗ ಇನ್ನೊಂದ್ ಸ್ವಲ್ಪ ಏನಾರು ತಕೊಂಡ್ರೆ ಸಾಕು ಅನ್ಸುತ್ತೆ. ಅದೇ ಹೊಟ್ಟೆ ಪೂರ್ತಿ ತುಂಬ್ಕೊಂಡ್ಬಿಟ್ಟಿದ್ರೆ ಗಂಟ ಇನ್ನೇನು ಬೇಡ ಅಪ್ಪ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಯೇಸುವನ್ನ ನನ್ನ ಹೃದಯದಲ್ಲಿ ತುಂಬಿಕೊಳ್ಳಬೇಕು ಪ್ರೇರೆ. ಹಲ್ಲೆಲೂಯಾ. ಬೇರೆ ಒಂದು ಕಾರ್ಯಕ್ಕೆ ಅವಕಾಶ ಕೊಡದೇ ಇರೋ ರೀತಿಯಲ್ಲಿ. ಹಲ್ಲೆಲೂಯಾ. ಅಪನಂಬಿಕೆಗೆ, ಬಲಹೀನತೆಗೆ, ಪಾಪಕ್ಕೆ ಜಾಗನೇ ಇಲ್ಲ ಅನ್ನೋ ರೀತಿಯಾಗಿ ನನ್ನ ಹೃದಯದಲ್ಲಿ ಯಾವಾಗ ನನ್ನ ದೇವರನ್ನ ನಾನು ತುಂಬಿಕೊಳ್ತೇನೋ
ಆವಾಗ ತಾನೇ ಲಾಜರನನ್ನ ಯಾವ ರೀತಿಯಾಗಿ ಎಬ್ಬಿಸಿದ್ರು, ಹಲ್ಲೆಲೂಯಾ, ದಾವೀದನಿಗೆ ಯಾವ ರೀತಿಯಾಗಿ ಸಹಾಯ ಮಾಡಿದ್ರು, ಅದನ್ನು ಮತ್ತೆ ನಮ್ಮ ಜೀವಿತದಲ್ಲೂ ಕೂಡ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಏನಕ್ಕಂದ್ರೆ ಆತನು ಆ ದಿನ ದಾವೀದನೊಟ್ಟಿಗೆ ಯಾವ ರೀತಿಯಾಗಿದ್ದರೋ ಅದೇ ರೀತಿಯಾಗಿ ಲಾಜರನೊಟ್ಟಿಗೆ ಯಾವ ರೀತಿಯಾಗಿದ್ದರೋ ಅದೇ ದೇವರು ನನ್ನೊಟ್ಟಿಗೆ ಕೂಡ ಇದ್ದಾನೆ. ಹಲ್ಲೆಲೂಯಾ. ಒಂದೇ 1% ಕೂಡ ಬದಲಾಗಿಲ್ಲ. ಆ ದೇವರು ನನ್ನ ಬಳಿಯಲ್ಲಿ ಕೂಡ ಇದ್ದಾನೆ. ಯಾವಾಗ? ಹಲ್ಲೆಲೂಯಾ. ಯಾವಾಗ ಆತನು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುದು? ನಂಬಿಕೆಯಲ್ಲಿ ಪೂರ್ಣಗೊಳ್ಳಬೇಕು ಪ್ರೇರೆ. ಅಲ್ಪ ಸ್ವಲ್ಪ ಮಾತ್ರ ಅಲ್ಲ, ಒಂಚೂರು ಗ್ಯಾಪ್ ಇಲ್ದಂಗೆ ಆತನನ್ನೇ ಸಂಪೂರ್ಣವಾಗಿ ನಾವು ಯಾವಾಗ ನಂಬಿಕೊಳ್ತೇವೋ, ಆತನನ್ನೇ ಆತ್ಕೊಳ್ತೇವೋ, ಆತನ ಮೇಲೆ ಮಾತ್ರ ನಾವು ಭರವಸೆ ಇಡ್ತೇವೋ. ಕೆಲವೊಂದು ಬಾರಿ ನಾವೇನ್ ಮಾಡ್ತೀವಿ ಗೊತ್ತಾ, ದೇವ್ರ ಮೇಲೆ ನಂಬಿಕೆ ಇರ್ತದೆ, ಆದ್ರೂ ಇವ್ರ ಹತ್ರ ಕೇಳಿ ನೋಡೋಣ. ಹಲ್ಲೆಲೂಯಾ. ಯೋಚನೆ ಮಾಡ್ತೀವ, ದೇವ್ರು ಮಾಡ್ತಾರೆ ಅಂತ ಗೊತ್ತು, ಆದ್ರೂ ಹೋಗಿ ಒಂದ್ ಮಾತು ಕೇಳಿ ನೋಡೋಣ. ಎರಡನೇದಾಗಿ ಏನ್ ಮಾಡ್ತೀವಿ, ದೇವ್ರ ಬಳಿಯಲ್ಲಿ ನಾವು ಗೋಳಾಡ್ತಾ ಇರ್ತೇವೆ, ಆದ್ರೂ ಬಂದು ಪಕ್ಕದವ್ರ ಹತ್ರ ಹೇಳ್ಕೊಳ್ತೀವಿ, ಅಯ್ಯೋ ನನ್ನ ಕಷ್ಟ ಯಾಕೆ ಹೇಳಲ್ಲ, ನನ್ನ ದೇವರಿಗೆ ನನ್ನ ಮೇಲೆ ಕರುಣೆನೇ ಇಲ್ಲ. ಹಲ್ಲೆಲೂಯಾ. ಬಲಹೀನತೆಗಳು. ಯಾವಾಗ ನನ್ನ ದೇವರನ್ನ ಪೂರ್ಣ ಹೃದಯದಿಂದ ನಾನು ಸ್ವೀಕರಿಸ್ಕೊಳ್ತೇನೋ, ಯಾವಾಗ ಬೇರೆ ವಸ್ತುಗಳಿಗೆ, ಬೇರೆ ಒಂದು ಪಾಪಕ್ಕಾಗ್ಲಿ ಬೇರೆದಕ್ಕಾಗ್ಲೂ ಸ್ಥಳ ಇಲ್ಲ ಅನಿಸುತ್ತೋ, ಆವಾಗ ತಾನೇ ದೇವರು ಕಾರ್ಯ ಮಾಡಲಿಕ್ಕೆ ಶಕ್ತನಾಗ್ತಾನೆ ಪ್ರೇರೆ. ಹಲ್ಲೆಲೂಯಾ. ಯಾವ ರೀತಿಯಾಗಿ ತುಂಬಿಸ್ಕೋಬೇಕು? ಹಲ್ಲೆಲೂಯಾ. ಯಾವ ರೀತಿಯಾಗಿ ತುಂಬಿಸ್ಕೋತೀರಾ ದೇವ್ರನ್ನ? ಗಂಟ ಹಲ್ಲೆಲೂಯಾ. ಬೈತಾರೆ ಗೊತ್ತಾ, ಅವನೇನು ಗಂಟಲು ಪೂರ್ತಿಯಾಗಿ ಕುಡ್ಕ ಬಂದ್ಬಿಟ್ಟವನೆ. ಹಲ್ಲೆಲೂಯಾ. ಬೈದಿರ್ತೀವಿ ಅಲ್ವಾ, ಅಥವಾ ಬೈಯದ್ನ ಕೇಳಿದೀವಿ ಅಲ್ವಾ, ಏನಂತ ಬೈತಾರೆ? ಹಲ್ಲೆಲೂಯಾ. ನಮ್ಮ ಭಾಷೆಯಲ್ಲಿ ಏನಂತ ಬೈತಾರೆ? ವಾಡೇಮ್ರ ಮಾಡ ಕಾಲಗರ್ ಗಂಟ ತಾಕೊಂಡು ನಿಲ್ಸಂಗೆ ಹೇಳ್ತಾರೆ ಒಂದ್ಸಾರ. ಹಲ್ಲೆಲೂಯಾ. ಈ ದಿನ ನಂಬಿಕೆಯಲ್ಲಿ ದೇವರ ವಿಷಯದಲ್ಲಿ ಕೂಡ ನಾವು ಆ ರೀತಿಯಾಗೇನೆ ಬೇರೆ ಇನ್ನೇನು ತೆಗೆದುಕೊಳ್ಳಿಕ್ಕೆ ಅವಕಾಶವಿರಬಾರ್ದು. ಆ ರೀತಿಯಾಗಿ ನಮ್ಮನ್ನ ದೇವರನ್ನ ನಮ್ಮೊಳಗಡೆ ತುಂಬಿಸ್ಕೋಬೇಕು. ಇಲ್ಲಿ ಗಂಟಲು ಪೂರ್ತಿಯಾಗಿ. ಹಲ್ಲೆಲೂಯಾ.